ನಮಸ್ಕಾರ, ಶ್ರೀಶಾ ಇಲ್ಲಿ ಮಂಗಳೂರಿಂದ. ಇವತ್ತು ಈ ಒಂದು ವಿಡಿಯೋದಲ್ಲಿ ನೀವು ಕೇಳ್ತಾ ಇರೋಂಥ ಇನ್ಫಾರ್ಮೇಷನ್ ಅಥವಾ ಮೆಸೇಜು ತುಂಬಾ ಇಂಪಾರ್ಟೆಂಟ್ ಮೆಸೇಜು. ಸೊ ಅಫ್ಕೋರ್ಸ್ ಎಲ್ರಿಗೂ ಜೀವನದಲ್ಲಿ ಅವರವರದ್ದೇ ಆದ ಯೋಚನೆಗಳು, ಗುರಿ, ಗೋಲ್ ಇರುತ್ತೆ. ಬಟ್ ತುಂಬ ಅಗತ್ಯ ಆದರೆ ಆ ಗುರಿ ಇರುತ್ತೆ, ಬಟ್ ಅಷ್ಟೊಂದು ಇಂಟೆನ್ಸಿವ್ ಆಗಿರೋದಿಲ್ಲ. ಅದರಿಂದಾಗಿ ಅವರು ಆ ಒಂದು ಯೋಚನೆ ಮಾಡಿದಂಥ ಗುರಿಗೆ ಮುಟ್ತಾ ಇರೋದಿಲ್ಲ ಅವರು. ಸೊ ಅದಕ್ಕೆ ತುಂಬ ಇಂಪಾರ್ಟೆಂಟ್ ಅಂದರೆ ಒಂದು ಇವತ್ತು ಮೆಸೇಜ್ ಇಲ್ಲಿ ಕೊಡಲಿಕ್ಕಿರುವಂಥದ್ದು, ಯಾವ ಥರ ನಾವು ಫೋಕಸ್ಡ್ ಆಗಿ ಇರಬೇಕು ಆ ಗುರಿಗೆ ಅಂತ ಹೇಳ್ಬೋದು. ಅಂದರೆ ತುಂಬಾ ಪ್ಯಾರಾಮೀಟರ್ಸು ಅದಕ್ಕೆ ಕನ್ಸಿಡರ್ ಮಾಡಲಿಕ್ಕೆ ಇರ್ತದೆ. ಬಟ್ ಇಂಪಾರ್ಟೆಂಟ್ ಅಂದರೆ ಒಂದು ಭಾಳ ಇಂಪಾರ್ಟೆಂಟ್ ಪ್ಯಾರಾಮೀಟರ್ ನನಗೆ ಈ ವಿಡಿಯೋದಲ್ಲಿ ಹೇಳ್ತೇನೆ. ಏನು ನಮಗೆ ಬೇಕು ಫೋಕಸ್ಡ್ ಆಗಿರಲಿಕ್ಕೆ ಆ ಗುರಿಯ ಮೇಲೆ ಅಂತೇಳಿ. ಸೊ ಫಸ್ಟ್ ಆಫ್ ಆಲ್ ಹೌದು, ತುಂಬ ಜನರಿಗೆ ಒಂಥರ ಪ್ರಾಬ್ಲಮ್ ಇರುತ್ತೆ. ಏನಂದರೆ ನೋಡಿ, ಇದು ಗುರಿನೇ ಅಷ್ಟೊಂದು ಕ್ಲಿಯರ್ ಇರೋದಿಲ್ಲ. ಒಂಥರ ವೇಗಾಗಿರ್ತದೆ. ನನಗೆ ಅದು ಬೇಕು, ಇದು ಬೇಕು, ಅದು ಆಗಬೇಕು, ಇದು ಆಗಬೇಕು, ಅದನ್ನು ಪಡಿಬೇಕು, ಇದು ಪಡಿಬೇಕು, ಮೇಲಿಂದ ಮೇಲೆ ಇರ್ತದೆ ಅಷ್ಟೇ. ಅಂದರೆ ಅಷ್ಟೊಂದು ಕ್ಲಿಯರ್ ಇಲ್ಲ. ಅದು ಯಾವಾಗ ಬೇಕು, ಅದು ಆಗತ್ತಾ, ಅದಕ್ಕೆ ದುಡ್ಡು ಇದೆಯಾ, ಅದಕ್ಕೆ ಟೈಮ್ ಇದೆಯಾ, ಅದಕ್ಕೆ ಸ್ಕಿಲ್ ಇದೆಯಾ, ಅದಕ್ಕೆ ಎಬಿಲಿಟಿ ಇದೆಯಾ, ಸ್ವಲ್ಪ ಅದನ್ನು ಇವ್ಯಾಲ್ಯೂಯೇಟ್ ಮಾಡದೆ ಏನೋ ಒಂದು ಬೇಕು ಅಂತ ಅಂದ್ಕೊಳ್ತಾರೆ, ಅಥವಾ ಏನೋ ಒಂದು ಮಾಡಿ ಪಡಿಬೇಕು ಅಂದ್ಕೊಳ್ತಾರೆ. ಬಟ್ ಅದನ್ನೆಲ್ಲ ನಾವು ಪ್ಯಾರಾಮೀಟರ್ ನೋಡಿಕೊಂಡು ಕ್ಲಿಯರ್ ಆಗಿ ನಾವು ಗೋಲ್ ಸೆಟ್ ಮಾಡಬೇಕು. ಅದಾವಾಗ ನಮಗೆ ಮೈಂಡಲ್ಲಿ ಉಳಿತದೆ. ಆದರೆ ತುಂಬ ಜನರಿಗೆ ಅದು ಗೊತ್ತಿಲ್ಲ, ಕ್ಲಿಯರ್ ಗೋಲ್ ಇಟ್ಕೊಳ್ಬೇಕು ಅಂತ ಗೊತ್ತಿಲ್ಲ. ಇನ್ನೊಂದು, ಆ ಗೋಲ್ ಫೋಕಸ್ ತಪ್ಪಿದರೆ ಏನಾಗತ್ತೆ ಅದು ಕೂಡ ಆ ಕಾನ್ಸಿಕ್ವೆನ್ಸ್ ಗೊತ್ತಿಲ್ಲ. ಅಂದರೆ ಒಂದು ಶಾರ್ಟಾಗಿ ಹೇಳೋದಾದರೆ, ಬೇಕಾದ ಒಂದು ಫೋಕಸ್ ಇಲ್ಲದಿದ್ದರೆ ಆ ಗುರಿಯಲ್ಲಿ ನಮಗೆ ಜೀವನದಲ್ಲಿ ನೋಡಿ ಈ ಥರ ಇಷ್ಟವಾದ ಜೀವನ ಆಗೋದಿಲ್ಲ, ಮೀಡಿಯೋಕರ್ ಲೈಫ್ ಅಂತ ಹೇಳೋದು, ಅಥವಾ ಬೇಸರದ ಜೀವನ ಅಥವಾ ಅನ್ಹ್ಯಾಪಿ ಜೀವನ ಅಂತ ಹೇಳ್ತಾರೆ. ಬೇರೆಯವ್ರನ್ನ ಕಂಪೇರ್ ಮಾಡಿದ್ರೆ ನಮ್ಮೊಂದು ಸ್ವಲ್ಪ ಬೇಸರ ಆಗುತ್ತೆ. ಅಯ್ಯೋ, ಅವರಿಗೆಲ್ಲ ಅದಿದೆ, ಇವರಿಗೆಲ್ಲ ಇದಿದೆ, ಅವರಾದರೂ ಇವರು ಇದಾದರೂ, ಅದನ್ನು ಪಡೆದ್ರು ಇದನ್ನು ಪಡೆದ್ರು, ಬಟ್ ನಮಗಿಲ್ಲ. ಅಂದರೆ ಅದು ನಮಗೆ ಫೋಕಸ್ ತಪ್ಪಿದರೆ ನಮ್ಮ ಗುರಿ. ಫಸ್ಟ್ ಆಫ್ ಆಲ್ ಗುರಿ ಸೀರಿಯಸ್ ಆಗಿ ಇಟ್ಕೊಳ್ಬೇಕು. ಪ್ಲಸ್ ಅಫ್ಕೋರ್ಸ್ ಅದಾದಮೇಲೆ ಅದ್ರ ಮೇಲೆ ಫೋಕಸ್ ಇರಬೇಕು. ಯಾಕಂದರೆ ಈಗಿನ ಒಂಥರ ಜೀವನದಲ್ಲಿ ತುಂಬಾ ನಮಗೆ ಸಮಸ್ಯೆಗಳು ಬರುತ್ತೆ ಆ ಗುರಿಯಿಂದ ಆಚೆ ನಮ್ಮ ಅದು ಫೋಕಸ್ ತೆಗಿಲಿಕ್ಕೆ. ಬಟ್ ಅಫ್ಕೋರ್ಸ್ ಗುರಿ ಸೀರಿಯಸ್ ಆಗಿದ್ದರೆ ನಮ್ಮ ಮೈಂಡಲ್ಲಿ ನಮಗೆ ಅಂದರೆ ತುಂಬ ಇಂಪಾರ್ಟೆಂಟ್. ಅಂದರೆ ಆ ಗುರಿ ಸೀರಿಯಸ್ ಆಗಿ ಇದ್ದರೆ ಹೇಳೋದಕ್ಕಿಂತಲೂ ಆ ಗುರಿ ಸೀರಿಯಸ್ ಆಗಿ ಇರಬೇಕು ಅಂತಿದ್ದರೆ ನಮಗೆ ಅದು ಈ ಕ್ಯಾಟಗರಿಯ ಒಂದು ಗುರಿಯಾಗಿರಬೇಕು. ಅಂದರೆ ಇಮೋಷ್ನಲ್ ಆಗಿರಬೇಕು. ನಮ್ಮ ಮೈಂಡಲ್ಲಿ ಅದು ಬೇಕೇ ಬೇಕು ಅನ್ನೋಂಥ ಯೋಚನೆ ಇರಬೇಕು. ಅದು ಕೂಡ ಹೇಗೆ ಅಂದರೆ, ಅದು ಸಿಗಲಿಲ್ಲ ಅಂದರೆ ಆಗಲ್ಲ, ಆಗಲೇಬೇಕು ಅನ್ನೋಂಥ ಯೋಚನೆ ಇದ್ದರೆ ಅಫ್ಕೋರ್ಸ್ ಈಗ ನಮಗೆ ಆದರೆ ಅದಕ್ಕೆ ಗೈಡೆನ್ಸು ಅಥವಾ ಈಗ ಈ ಸೋಷಿಯಲ್ ಮೀಡಿಯಾ ಅಥವಾ ಬೇರೆ ಎಲ್ಲ ಡಿಸ್ಟ್ರಾಕ್ಷನ್ಸ್ಗಳು ಜಾಸ್ತಿ ಇದ್ದ ಕಾರಣ ಅದಕ್ಕೊಬ್ಬರು ಮೆಂಟರ್ ಅಥವಾ ಗೈಡ್ ಮಾಡೋರು ಇದ್ದರೆ ನಿಮ್ಮನ್ನು ಆ ಗುರಿಗೆ ಮುಟ್ಟಿಸಲಿಕ್ಕೆ ಅವರು ಮಾರ್ಗದರ್ಶನ ಕೊಡ್ತಾ ಇರ್ತಾರೆ. ಅಥವಾ ನೀವೇನಾದ್ರು ತಪ್ಪು ದಾರಿಯಲ್ಲಿ ಹೋದರೆ ಅಥವಾ ಒಂದು ಸ್ವಲ್ಪ ಸ್ಲೋ ಇದ್ದರೆ ಅಥವಾ ಏನಾದ್ರು ಡಿಸ್ಟ್ರಾಕ್ಷನ್ ಆಗ್ತಿದ್ರೆ ಅವರು ನಮ್ಮನ್ನು ಅಲರ್ಟ್ ಮಾಡ್ತಾರೆ, ಈ ದಾರಿ ಅಂತ ಹೇಳಿಬಿಟ್ಟು. ಸೊ ಜಸ್ಟ್ ಒಂದು ರಿಯಲ್ ಎಕ್ಸಾಂಪಲ್ ನಿಮಗೆ ಒಂದು ವಿಡಿಯೋ ರನ್ ಮಾಡ್ತೇನೆ ನೋಡಿ. ಸೊ ಅದರಲ್ಲಿ ನಿಮಗೆ ಗೊತ್ತಾಗತ್ತೆ ಯಾವ ಥರ ಒಬ್ಬರು ಒಂದು ಪ್ರಾಣಿ ನೋಡಿ, ಈಗ ಒಂದು ಬೀಚಲ್ಲಿ ಒಂದು ಪಕ್ಷಿ, ಅದರ ಫುಡ್ಡು ಊಟ ಅದಕ್ಕೆ ಅದು ನೋಡಿ ಎಷ್ಟು ಫೋಕಸ್ ಇಟ್ಕೊಂಡು ಆಚೆ ಈಚೆ ಆ ನೀರಲ್ಲಿ ಹುಡುಕಾಡ್ತಾ ಇದೆ. ಅದ್ರ ಜೊತೆಗೆ ಇನ್ನೊಂದು ಅದರ ಫ್ರೆಂಡ್ ಕೂಡ ಇದೆ, ಸ್ವಲ್ಪ ಆಚೆ ಹೋದಾಗ ಸಿಗುತ್ತೆ ನೋಡಿ. ಅಂದರೆ ಎಷ್ಟು ಅಲರ್ಟ್ ಆಗಿದೆ ನೋಡಿ ಅದು. ಬಟ್ ಆ ಕಡೆ ಆ ನೀರು ಬರುವಾಗ ಅದನ್ನು ನೋಡ್ತಾ ಇದೆ. ಅದಕ್ಕೆ ಏನಾದ್ರು ಥ್ರೆಟ್ ಇದ್ರೆ ಅಥವಾ ಏನಾದ್ರು ಅದಕ್ಕೆ ಸಮಸ್ಯೆ ಆಗೋದಾದ್ರೆ ಅದು ಕೇರ್ಫುಲ್ ಆಗಿರುತ್ತೆ. ಪ್ಲಸ್ ಅದರ ಫುಡ್ಡನ್ನು ನೋಡಿ ಫೋಕಸ್ ಇಟ್ಕೊಂಡು ನೋಡಿ. ಅದು ಆ್ಯಕ್ಚುಲಿ ನಮಗೆ ಬೇಕಾಗಿದ್ದು ಜೀವನದಲ್ಲಿ ಅಷ್ಟೊಂದು ಫೋಕಸ್ ನೋಡಿ ಅದಕ್ಕೆ ಸಿಕ್ತು ಓಡ್ತಾ ಇದೆ. ಅದರ ಫ್ರೆಂಡಲ್ಲಿ ಇನ್ನೊಂದು ಅದರ ಕೆಲಸ ಮಾಡ್ತಾ ಇದೆ. ಅಂದರೆ ಫೋಕಸ್ ಒಂದೇ ಒಂದು, ಅದು ಸಿಗಲೇಬೇಕು, ಊಟ ಆಗಲೇಬೇಕು, ಅದಕ್ಕೆ ಆ ಹಸಿವಿಗೆ ದಾರಿ ಆಗಲೇಬೇಕು ಅನ್ನೋಂಥ ಫೋಕಸ್ಸಲ್ಲಿ ಕೆಲಸ ಮಾಡ್ತಿದೆ. ಸೊ ಈ ಒಂದು ಯೋಚನೆ ನಮಗೆಲ್ರಿಗೂ ಇದ್ರೆ ಸಾಕು. ಗುರಿ ಅಂದರೆ ಅದು ಆಗಲೇಬೇಕು ಅನ್ನೋಂಥದ್ದು ಯೋಚನೆ ಬೇಕು ನಮಗೆ. ಆದರೆ ಸಾಕು, ಅದಲ್ಲ, ಆಗಲೇಬೇಕು. ನೋಡಿ, ಇದು ಡೂ ಆರ್ ಡೈ ಅಂತ ಹೇಳ್ತಾರೆ ನೋಡಿ, ಆ ಥರ. ನನಗೆ ಇವತ್ತಿನ ಊಟ ಆಗದಿದ್ದರೆ ಇಲ್ಲ, ಆ ಥರ. ಅಂದರೆ
ಒಂದು ಸರಿ ನಮಗೆ ಆ ಒಂದು ಮೈಂಡಲ್ಲಿ ಗುರಿ ಆಗಲೇಬೇಕು, ಅದು ಸಿಗಲೇಬೇಕು, ಅದು ನಾನು ಪಡೀಲೇಬೇಕು, ಅದು ಆ ಒಂಥರ ಸೀರಿಯಸ್ ಆಗಿದ್ದರೆ, ಇಮೋಷನಲ್ ಆಗಿದ್ದರೆ ಅದು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಹೋಗುತ್ತೆ. ವಾಟ್ ಯು ಸಿ ಇಸ್ ವಾಟ್ ಯು ಗೆಟ್ ಅಂತ. ಅಂದರೆ ನಿಮ್ಮ ಮೈಂಡಲ್ಲಿ ಅದು ಉಳಿತದೆ. ಒಂದು ಸರಿ ಆ ಒಂದು ಗುರಿ ಮೈಂಡಲ್ಲಿ ಸದಾ ನಿಮಗೆ ಪ್ರತಿ ನಿಮಿಷಕ್ಕೂ ಪ್ರತಿ ಸೆಕೆಂಡು ನಿಮ್ಮ ಮೈಂಡಲ್ಲಿ ಅದು ಹೋಗ್ತಾ ಇರುತ್ತೆ. ಎಲ್ಲಿ ಹೋದರೂ ಕೂಡ ಯೋಚನೆ ಅದಾಗಬೇಕು, ಅದು ಸಿಗಬೇಕು, ಅದು ಪಡಿಬೇಕು, ಅದೇ ಯೋಚನೆ. ಸೊ ಅವಾಗ ನಿಮ್ಮ ಮೈಂಡಲ್ಲಿ ಪ್ರತಿ ಸೆಕೆಂಡ್ ಪ್ರತಿ ನಿಮಿಷ ಕೂಡ ಅದು ಹೋಗ್ತಾ ಇದ್ದರೆ ವಾಟ್ ಯು ಸಿ, ವೆದರ್ ಯು ನಿಮ್ಮ ಕಣ್ಣು ಮುಚ್ಕೊಂಡ್ರು ಕಣ್ಣು ಬಿಟ್ಟು ನೋಡಿದರೂ ಕೂಡ ನಿಮಗೆ ಕಾಣಬೇಕಾದ್ದು ಅದೇ ಕಾಣ್ತಾ ಇದ್ದರೆ ನಿಮಗೆ ಸಿಗುತ್ತೆ. ಸೊ ಆದ ಕಾರಣ ಗುರಿ ಬಹಳ ನಿಮಗೆ ಒಂಥರ ಡೂ ಆರ್ ಡೈ, ನನಗೆ ಬೇಕೇ ಬೇಕು, ಅದು ಸಿಕ್ಕಿಲ್ಲ ಅಂದರೆ ಆಗಲ್ಲ ಅನ್ನೋ ಒಂದು ಸ್ಟೇಟಲ್ಲಿ ಅದನ್ನು ನೀವು ಸೆಟ್ ಮಾಡಿಕೊಂಡ್ರೆ ನಿಮಗೆ ಅದನ್ನು ಪಡೀಲಿಕ್ಕೆ ತುಂಬಾ ಈಸಿ. ಸೊ ಆದ ಕಾರಣ ಇದರದ್ದು ಡೀಟೇಲ್ ಕೆಲವೆಲ್ಲ ಪ್ಯಾರಾಮೀಟರ್ಸ್ ಇದೆ, ಅದು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಸೊ ಮಾತಾಡ್ತಾ ಇರುವ ನಮ್ಮ ಡಿಸ್ಕ್ರಿಪ್ಷನ್ ಕಾಲಮಲ್ಲಿ ನೋಡ್ತಾ ಇರಿ, ನಿಮಗೆ ಬೇರೆ ಕೂಡ ವಿಡಿಯೋಗಳದ್ದು ಇಲ್ಲಿ ನಿಮಗೆ ರೆಫರೆನ್ಸ್ ಸಿಗ್ಬೋದು. ಥ್ಯಾಂಕ್ ಯು ವೆರಿ ಮಚ್. ತುಂಬ ಒಂಥರ ಖುಷಿಯಾಗಿ ಜೀವನ ಮಾಡುವ. ಹ್ಯಾವ್ ಎ ನೈಸ್ ಡೇ. ಬಾಯ್.